ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೃದ್ಧಿ ಮೇಕಪ್ ಸ್ಟುಡಿಯೋ. ಇವತ್ತಿನ ವಿಡಿಯೋ ಬಂದು ಒಂದು ಸೂಪರ್ ಗೋಲ್ಡನ್ ಗ್ಲೋ ಆಯಿಲ್ ಬಗ್ಗೆನೇ ಹೇಳೋಣ ಅಂತ. ಇಟ್ಸ್ ರಿಯಲಿ ಎಫೆಕ್ಟಿವ್ ಆ್ಯಂಡ್ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನಿಮ್ಮ ಫೇಸು ಕೂಡ ಗೋಲ್ಡ್ ಥರ ಗ್ಲೋ ಆಗುತ್ತೆ. ಇಟ್ಸ್ ರಿಯಲಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ಸೊ ಈ ಆಯಿಲನ್ನು ನಾನು ಹೇಗೆ ಮಾಡಿದ್ದೀನಿ ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಲೋ ಬ್ಯೂಟಿಫುಲ್ ಲೇಡೀಸ್, ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಸೊ ಐ ಆಮ್ ಬ್ಯಾಕ್ ವಿತ್ ಅನದರ್ ಸ್ಕಿನ್ ಕೇರ್ routine. So yes, ನಿಮಗೆ ಒಂದು ಒಳ್ಳೆ ಗೋಲ್ಡನ್ ಆಯಿಲ್ ಬಗ್ಗೆ ಹೇಳೋಣ ಅಂತ ಐ ಮೇಡ್ ದಿಸ್ ವಿಡಿಯೋ. ಆ್ಯಕ್ಚುಲಿ ಇದು ಒಳ್ಳೆ ಮಸಾಜ್ ಆಯಿಲ್ ಅಂತಲೂ ಹೇಳ್ಬೋದು, ಗೋಲ್ಡನ್ ಗ್ಲೋ ಆಯಿಲ್ ಅಂತಲೂ ಹೇಳ್ಬೋದು. ಆ್ಯಂಡ್ ಮೋರೋವರ್ it's so easy to make. And benefits anta bandre, you'll get huge benefits for your skin. So this is the golden glow oil for ಹೆಸರಿಗೆ ತಕ್ಕಾಗೆ ನಮ್ಮ ಫೇಸ್ ಗೋಲ್ಡ್ ಥರ ಗ್ಲೋ ಬರುತ್ತೆ. ಆ್ಯಂಡ್ ಗ್ರ್ಯಾಜುವಲಿ ಪಿಗ್ಮೆಂಟೇಷನ್ಸ್ ಎಲ್ಲನೂ ರೆಡ್ಯೂಸ್ ಆಗುತ್ತೆ. ಇಟ್ಸ್ ರಿಯಲಿ ನೈಸ್ ಆಯಿಲ್. ಹೇಳಬೇಕು ಅಂದರೆ ಯಾವುದೇ ಒಂದು ರೆಮಿಡಿ ನಾನು ಹೇಳ್ತೀನಿ ಅಂತಂದರೆ ಸೀರಿಯಸ್ಲಿ ಗೈಸ್, ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ನಾನು ಟ್ರೈ ಮಾಡ್ತೀನಿ, ನನಗದು ಇಷ್ಟ ಆಯಿತು, ರಿಸಲ್ಟ್ ಕೊಟ್ಟಿದೆ ಅಂತಂದರೆ ಮಾತ್ರನೇ ನಾನು ನಿಮಗೆ ಶೇರ್ ಮಾಡೋದು. ಸೊ ಏನೋ ಮಾಡ್ತಾರೆ ಅಂತೆಲ್ಲ ಯೋಚನೆ ಮಾಡಬೇಡಿ. ದಿಸ್ ಈಸ್ ಮೈ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ರೆಮಿಡಿ ಫಾರ್ ಗೋಲ್ಡನ್ ಗ್ಲೋ ಸ್ಕಿನ್. ಡೈಲಿ ಏನಂದರೆ ಎದ್ದು ಬೆಳಗ್ಗೆ ಎದ್ದಾಗ ಅಥವಾ ಬೆಳಗಿನ ಟೈಮ್ ಇದ್ದಾಗ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಆಫೀಸ್ ಗೋಯಿಂಗ್ ಲೇಡೀಸ್ ಅವರಿಗೆಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ, ಅಂದರೆ ಬೆಳಗ್ಗೆ ಎದ್ದು ಮಸಾಜ್ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಯು ಕ್ಯಾನ್ ಡೂ ಅಟ್ ನೈಟ್ ಅಂದರೆ ಎಲ್ರಿಗೂ ಟೈಮ್ ಸಿಗುತ್ತೆ. ಈವನ್ ನನಗೂ ಮಾರ್ನಿಂಗ್ ಟೈಮ್ ಇರಲ್ಲ, ಸಮ್ಟೈಮ್ಸ್ ವರ್ಕ್ ಅಂತ ಹೊರಗಡೆ ಹೋದಾಗಂತೂ ಟೈಮೇ ಸಿಗಲ್ಲ, 2 ಡೇಸು. ಸೊ ಎಸ್, ದಿಸ್ ಈಸ್ ಮೈ yes, this is my massaging oil and which I made at home. ಬೆಳಗ್ಗೆ ಎದ್ದು ವಾಟ್, ಅಟ್ಲೀಸ್ಟ್ ನಮಗೋಸ್ಕರ ಬೆಳಗ್ಗೆ ಎದ್ದು ಅಂತಲ್ಲ ಲೇಡೀಸ್, ಅಟ್ಲೀಸ್ಟ್ ನಮಗೋಸ್ಕರ we have to take care, we have to give time for at least 5 to 10 minutes. that's more than enough. ಏನಂದರೆ ಈ ಥರ ಏನಾದರೂ 30+ ಲೇಡೀಸ್ಗೆಲ್ಲ ಏನಾಗುತ್ತೆ, 30+, 40+ ಸ್ಕಿನ್ ಸ್ಯಾಗಿ ಆಗ್ತಾ ಬರುತ್ತೆ. ಆ್ಯಂಡ್ ಫೇಸಲ್ಲಿ ಡಲ್ನೆಸ್ ಎಲ್ಲನೂ ಇರುತ್ತೆ. ಸೊ ಅಂಥವರಿಗೆ
ಇದು ಒಂದು ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು. ಜಸ್ಟ್ 5 to 10 minutes, ಅಟ್ಲೀಸ್ಟ್ ಒಂದು 5 minutes ನಮಗೋಸ್ಕರ ಒಂದು ಟೈಮ್ ತೊಗೊಂಡು ಈ ಥರ ಒಂದು ಫೇಸ್ ಮಸಾಜ್ ಮಾಡೋದ್ರಿಂದ ಫೇಸು ಲಿಫ್ಟ್ ಆಗುತ್ತೆ ಆ್ಯಂಡ್ ರಿಂಕಲ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ದಿಸ್ ಇಸ್ ವಾಟ್ ಐ ಡೂ ವೆನೆವರ್ ಐ ಗೆಟ್ ಟೈಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಎವ್ರಿ ಡೇ ಐ ಕಾಂಟ್. ಎವ್ರಿ ಡೇ ಈವನ್ ನನ್ನ ಮನೇಲಿದ್ದರೆ ಶ್ಯೂರ್ ಮಾಡ್ತೀನಿ. ಏನಾದರೂ ನನಗೆ ಕೆಲಸ, ಶೂಟ್ಸು, ಬ್ರೈಡಲ್ ಮೇಕಪ್ ಆ ಥರ ಎಲ್ಲ ಇದ್ದರೆ ನನಗೆ ಟೈಮ್ ಇರಲ್ಲ. ಸೊ ದ್ಯಾಟ್ ಎಷ್ಟೇ ನನಗೆ ಲೇಟ್ ಆದರೂ ಎಷ್ಟೇ ನನಗೆ ಟೈಮ್ ಇಲ್ಲ ಅಂತಂದರೂ ಅಟ್ಲೀಸ್ಟ್ ವೀಕ್ಲಿ ಒಂದು 2 to 3 times ಆದರೂ ಮಾಡ್ತೀನಿ. ಹೇಳಬೇಕು ಅಂದರೆ ಈ ಥರ ಎಲ್ಲ ಸಣ್ಣ ಪುಟ್ಟ ಹೋಮ್ ಮೇಡ್ ಸ್ಕಿನ್ ಕೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಭಯ ಇರಲ್ಲ. ನಮ್ಮ ಫೇಸಲ್ಲಿ ಏನಾದರೂ ಕೆಮಿಕಲ್ ಅಪ್ಲೈ ಮಾಡ್ತಿದ್ದೀವಿ ಅನ್ನೋ ಆ ಭಯ ಇರಲ್ಲ. ಆ್ಯಂಡ್ ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಅನ್ನೋ ಭಯ ಇರಲ್ಲ, ಏನೂ ಇರಲ್ಲ. ಇಟ್ಸ್ ಕ್ವೈಟ್ ನ್ಯಾಚುರಲ್ ಆ್ಯಂಡ್ ಮೋರ್ ಎಫೆಕ್ಟಿವ್. ಸೊ ದಟ್ ಈ ಆಯಿಲನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಿಲ್ಲ, ತುಂಬ ಈಸಿ. ಜಸ್ಟ್ ಇಟ್ ವಿಲ್ ಟೇಕ್ ಒಂದು 15 to 20 minutes ಟು ಮೇಕ್ ಆ್ಯಂಡ್ ರಿಸಲ್ಟ್ ಈಸ್ ವಾವ್. ಯು ಕ್ಯಾನ್ ಗೆಟ್ ದ ರಿಸಲ್ಟ್, ದಟ್ ವಾವ್ ರಿಸಲ್ಟ್. ಬಟ್ ಏನಂತಂದರೆ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಬೇಕು. ನೀವು ಯಾವುದೇ ಹೋಮ್ ಕೇರ್ ಮಾಡಿ ಹಿಂಗೆ ಅನ್ನೋದ್ರಲ್ಲಿ ಏನೂ ಆಗಲ್ಲ. ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಿ, ಯು ವಿಲ್ ಗೆಟ್ 100%. 100%? 200% ರಿಸಲ್ಟ್ ಯು ವಿಲ್ ಗೆಟ್. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಆಯಿಲನ್ನು ಮಾಡೋಕ್ಕೆ ನಾನಿಲ್ಲಿ ಒಂದು 250 ml ಅಷ್ಟು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನೇ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 2 ಕ್ಯಾರೆಟ್ ಮತ್ತು ಒಂದು ಬೀಟ್ರೋಟನ್ನು ಚೆನ್ನಾಗಿ ತುರಿದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು. ಮನೆಯಲ್ಲಿ ಇದ್ದರೆ ನಿಂಬೆಹಣ್ಣಿನ ಸಿಪ್ಪೆನೂ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಕುದಿಸ್ಬೇಕು. ಕುದಿಸೋವಾಗ ಸ್ಟವನ್ನು ಯಾವಾಗಲೂ ಸಿಮ್ಮಲ್ಲಿ ಇಟ್ಕೊಳ್ಳಿ. ತುಂಬ ಕಡಿಮೆ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇದು ಒಂದು 10 to 15 minutes ಚೆನ್ನಾಗಿ ಕುದ್ಮೇಲೆ ಆಯಿಲ್ ಕಲರೇ ಚೇಂಜ್ ಆಗುತ್ತೆ. ಸೊ ಇದರ ಜೊತೆಗೆ ಇದು ರೆಡಿ ಆದಮೇಲೆ ತಣ್ಣಗೆ ಆರಕ್ಕೆ ಬಿಟ್ಟು ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನೀವು ಬೇಕಾದರೆ ಆಲ್ಮಂಡ್ ಆಯಿಲ್ನೂ ಕೂಡ ಮಿಕ್ಸ್ ಮಾಡ್ಕೋಬೋದು. ವಿಟಮಿನ್ ಇ ಕ್ಯಾಪ್ಸಲ್ನೂ ಕೂಡ ಮಿಕ್ಸ್ ಮಾಡ್ಕೋಬೋದು. ಈ ಆಯಿಲ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ 100% ನಿಮ್ಮ ಫೇಸನ್ನು ಗೋಲ್ಡ್ ಥರ ಗ್ಲೋ ಮಾಡುತ್ತೆ. ಯಾರಾದರೂ ಬ್ರೈಟ್ ಟು ಬಿ ಇದ್ದರೆ ಸೀರಿಯಸ್ ಆಗಿ ನೀವು ಇದನ್ನು ಟ್ರೈ ಮಾಡಿ. ನಿಜವಾಗ್ಲೂ ನೀವು ಫುಲ್ ಬಾಡಿಗೂ ಕೂಡ ಯೂಸ್ ಮಾಡ್ಬೋದು. ಇದೊಂಥರ really works like a magic. Yes, ತುಂಬ ಹೇಗಿರುತ್ತೆ ಅಂತಂದರೆ ಆ ಪ್ಲಮ್ಡ್ ಆಗಿ ಆ ಥರ ಫ್ರೆಶ್ ಫೀಲ್ ಆ ಥರ ಇರುತ್ತೆ. ಇನ್ನೊಂದು ನಿಮಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದ್ರೂ ಸ್ನಾನಕ್ಕೆ ಡೈಲಿ ಒಂದು 1/2 hour ಮುಂಚೆ ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಆಮೇಲೆ ನೀವು ಸ್ನಾನ ಮಾಡಿಕೊಂಡ್ರು ಆಗುತ್ತೆ. ಎಸ್, ಡೈಲಿ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡ್ತಾ ಬಂದರೆ ಯುವರ್ ಸ್ಕಿನ್ ಲುಕ್ಸ್ ಲೈಕ್ ಅ ವಾವ್ ಅನ್ನೋ ಥರ ಆಗುತ್ತೆ. ಸೊ ಎಸ್, ಈ ಥರ ಇನ್ನೂ ನಿಮಗೆ ವಿಡಿಯೋಸ್ ಬೇಕಾದರೆ ನನ್ನ ಪೇಜನ್ನು ಫಾಲೋ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.